ಯೋಬಿ 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 ಇದ್ಯೋನ್ಲ ಇದು ನಿನ್ ಮನೆಯ ಇಲ್ಲ ಅಂತಂದ್ರೆ ಅರಮನೆಯ ಮಗಳೇ ನೋಡ್ದೇನ ಮಗಳೇ ಯವ್ವ ಎಂತ ಸಂದಕಿರ ಮನೆ ಇಕ್ಕೊಂಡವನಲ್ಲ ಇವನು ಅಯ್ಯೋ 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 ಹೊಳಿ ಅಂದ್ರೆ ನೋಡಿದ್ರ ಮನೆಯ ಹೆಂಗೈತೆ ಇದನ್ನ ಯಾರನ ಮನೆ ಅಂತಾರ ಹೊಳಿ ಅಂದ್ರೆ ಅರಮನೆ ಅರಮನೆ ಇದ್ದಂಗ ಐತಲ್ಲ ಸ್ವಿಮ್ಮಿಂಗ್ ಪೂಲು ಯವ್ವ ಮನೆ ನೋಡು ಹೆಂಗೈತೆ ಯೋನಪ್ಪ ಇಂಥ ದೊಡ್ಡ ಅಪ್ರಂತಿ ಅಂತ ಮನೆ ಇಕ್ಕೊಂಡು ನೀನು ಅದು ಹೆಂಗೆ ಬಂದ್ಬಿಟ್ಟು ನಮ್ಮದು ಚಿಕ್ಕ ಮನೆಯಾಗ ನೀನು ಇದ್ದೆ ಅಂತ ನಾ ಕಾಣೆ ಕಣಪ್ಪ ನಿಂಗೊಂದಿಷ್ಟು ದೌಲತ್ತು ದುರಂಕಾರ ಇಲ್ವಲ್ಲಪ್ಪ ನೋಡಿದ್ರೇನಿಯಾ ಅಮ್ಮ ಬಾಯಿ ಮೇಲೆ ಬೆಳ್ಳಿಕ್ಕೊಂಡು ನೋಡ್ಬೇಕು ಹಂಗೈತೆ ಮನೆ ಮೈಸೂರು ಅರಮನೆ ಅರಮನೆ ಇದ್ದಂಗೆ ಐತಲ್ಲಪ್ಪ ಅತ್ತೆ ಮೈಸೂರು ಅರಮನೆನಾಗ 10% ಏನಿಲ್ಲ ಇವ್ನ ಮನೆ ಸುಮ್ಮನೆ ಇರಿ. ಮೈಸೂರು ಅರಮನೆ ಎಷ್ಟು ದೊಡ್ಡದಾಗೈತೆ ಗೊತ್ತಾ? ಅದಕ್ಕೆ ಯಾಕೆ ಹೋಲಿಸ್ತೀರಾ ಸುಮ್ಮನೆ ನಡೀರಿ ಒಳಗಡೆ. ಯವ್ವ 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 ನನ್ನೇ ದತ್ತು ತಗೋಬಿಡಪ್ಪ ನೀನೇನೇನಿಯ ನಿಮ್ಮ ಮನೆಯಾಗ ಏನಿಯ ಪಿಕ್ಸ್ ಆಗೋಗ್ಬಿಡ್ತೀನಿ ಇಂಥ ಮನೆಯ ನಾನು ಈ ಜೀವಮಾನದಾಗುನುವೆ ನೋಡಿಲ್ಲ ಇಂಥ ಮನೆಯ ದೇವ್ರಣೆಗುನುವೆ ಅಯ್ಯೋ ನೋಡಿವ್ರಂತೆ ಬಿಡಿ, ಈಗ ನೋಡ್ತಾ ಇದ್ದೀರಲ್ಲ, ಬನ್ನಿ ಬನ್ನಿ ಒಳಗಡೆ. ಅಮ್ಮ ಏನಮ್ಮ ಇದು ನನ್ನ ಜೀವಮಾನದಾಗುನುವೆ ಇಂಥ ಮನೆಯ ನೋಡಿಲ್ವಲ್ಲಮ್ಮ ಇಷ್ಟು ದೊಡ್ಡ ಮನೆನ ನನಗಂತೂ ನಂಬಕ್ಕೆನೇ ಆಗ್ತಾ ಇಲ್ವಲ್ಲ ನನಗಂತೂ ಇಷ್ಟು ದೊಡ್ಡ ಮನೆ ಅಂತ ಅನ್ಕೊಂಡ್ರಲ್ಲ ಯಾವುದೋ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಮನೆ ಅಂತ ಅನ್ಕೊಂಡಿದ್ದೆ ಇದೇನಮ್ಮ ಅರಮನೆ ಅರಮನೆ ಇದ್ದಂಗೆ ಐತಲ್ಲಮ್ಮ ಮನೆ ಯವ್ವ ಮಗಳೇ ನಾವು ಜೀವಮಾನದಾಗೂ ನೋಡಿರಕ್ಕಿಲ್ವಲ್ಲ ಇಂಥ ಮನೆಯ ಏನ್ಲ ಇದು ಮನೆ ಈ ಪಾಟಿ ದೊಡ್ಡದಾಗೆ ಸೂಪರ್ ಆಗೈತಲ್ಲೇ ಏನ್ಲ ಇದು ಮನೆ ಕತೆ ಯವ್ವ ಹಾ ಪರವಾಗಿಲ್ಲ ನೋಡು ಹಬ್ಬ ಅವನಲ್ಲ ಅವನು ಎಂತ ಅದೃಷ್ಟ ಮಾಡ್ಬಿಟ್ಟವನಿ ಅಂತ ಅನ್ನಿಸ್ತದೆ ಇಂಥ ಮನೆಯಾಗಿರಕ್ಕೆ ನೋಡೋಣ ಬಿಡು ಈ ಮನೆಯ ನೋಡ್ತಾ ಇದ್ರೆ ನನಗೆ ಈಚೆ ಕಡೆಗೆ ಹೋಗಕ್ಕೆ ಮನಸ್ಸೇ ಗೊತ್ತಿಲ್ಲ ನಿನಗೆ ಹೇಳ್ದೆ ನಾನು ಜೀವನ ಒಂದೇ ಕಿತ್ತನೆ ನಿಯಮಯ ಇರೋದು ಮುಗ್ದೋಗ್ಬಿಡ್ತದೆ ಎಲ್ಲನೂ ಒಂದೇ ಜೀವನ ನಿನಯ ಇರೋದು ಯಾವನ್ನ ಕೋಟ್ಯಾಧೀಶ್ವರನ್ ಕಟ್ಕೊಂಡು ಸೆಟ್ಲಾಗೆ ಮೂದೇವಿ ಅಂತ ಹೇಳಿದ್ರೆ ಇವಳು ಒಳ್ಳೆ ಇಲ್ಲ ಕಣಮ್ಮ ನಾನು ಕೂಲಿ ಮಾಡಿ ಕಟ್ಟಿಸ್ತೀನಿ ಮನೆಯ ನಾಲಿ ಮಾಡಿ ಕಟ್ಟಿಸ್ತೀನಿ ಅಂದಲ್ಲೇ ಇವತ್ತಿಂಥ ಅರಮನೆಯ ನಿನ್ನ ಜೀವಮಾನ ಪೂರ್ತಿ ದುಡಿದ್ರು ಕಟ್ಟಕ್ಕಾಯ್ತದೇನೆ ಮೂದೇವಿ ಏಳು ನೀನು ಯವ್ವ ನಿನಗೇನೇ ಹೇಳು ಈ ಅರಮನೆ ಮುಂದೆ ಏನೂ ಇಲ್ಲ ಅಲ್ಲ, ಒಳಗಡೆ ಬನ್ನಿ. ಇದ್ಯಾಕೆ ಹೊರಗಡೆ ನಿಂತಿದ್ದೀರಾ? ಅಲ್ಲಿ ಅಪ್ಪ ಅಮ್ಮ ಕಾಯ್ತಾ ಇದ್ದಾರೆ. ಅಯ್ಯೋ 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 ಈ ಮನೆಯ ನೋಡಿ ಕಂಗಾಲ ಹೋಗ್ಬಿಟ್ಟಿದೀವಿ ನಾನು ನನ್ನ ಮಗಳು ಇಬ್ರು ಈ ಮನೆ ನೋಡ್ಬಿಟ್ಟು ಏನು ಮಾಡಬೇಕು ಅಂತ ನಿನಗೆ ಗೊತ್ತಾಯ್ತಿಲ್ಲ. ನನಗಂತೂ ಈ ಮನೆ ನೋಡಿ ತಲೆಲ್ಲ ಗಿರ 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 ಅಂತ ತಿರುಗ್ದಂಗೆ ಆಯ್ತೈತೆ. ಯಪ್ಪ ಇಂಥ ದೊಡ್ಡ ಮನೆಯ ನೋಡಿ ನನಗಂತೂ ಮಾತೇ ಹೊರಡ್ತಿಲ್ಲ. ನಡಿಯಪ್ಪ ಈಚೆ ಕಡೆಯಿಂದನೇ ಹಿಂಗಿರ್ಬೇಕಾರೆ ಮನೆ ಒಳಗಡೆ ಇನ್ನು ಎಷ್ಟು ದೊಡ್ಡದಾಗೈತೆ ಅಂತ ಹೇಳ್ಬಿಟ್ಟು ಭಾಳ ದೊಡ್ಡದಾಗಿರ್ಬೇಕಲ್ವ ಮನೆ. ಬನ್ನಿ ನೋಡಿವ್ರಂತೆ, ಬನ್ನಿ ಒಳಗಡೆ. ನನ್ನ ಮಗಳು ಭಾಳ ಅದೃಷ್ಟ ಮಾಡ್ಬಿಟ್ಟವಳೆ. ಮಗಳೇ ಬಾರೆ ಬಾರೆ ಹೋಗನ್ ಬಾರೆ ಒಳಗಡಿಕೆ. ಇದೇನಿದು? ಬಂಗಾರಮ್ಮ ಯಾಕೆ ನನ್ನ ಮಗಳು ಬಹಳ ಅದೃಷ್ಟ ಮಾಡ್ಬಿಟ್ಟವಳೆ ಅಂತ ಹೇಳ್ತಿರೋದು? ಅಂದ್ರೆ ಬಂಗಾರಮ್ಮಂಗೆ ಇದು ನಮ್ಮ ಬಾಸ್ ಮನೆ ಅಂತ ಗೊತ್ತಾಗ್ಬಿಟ್ಟೈತಾ ಏನು? ನಮ್ಮ ಬಾಸ್ ಇನ್ನೂ ರಿವೀಲೇ ಮಾಡಿಲ್ವಲ್ಲ, ಆದ್ರೂ ನನ್ನ ಮಗಳು ಅದೃಷ್ಟ ಮಾಡವಳೆ ಅಂತ ಯಾಕೆ ಹೇಳಿದ್ಲು? ನಂಗೊಂದು ಅರ್ಥ ಆಗ್ತಿಲ್ವಲ್ಲ. ಅಂದ್ರೆ ಇವ್ರು ಮೊದಲನೇ ಎಲ್ಲ ಗೊತ್ತಿತ್ತ? ಅಂದ್ರೆ ನಮ್ಮ ಬಾಸ್ ಸಾವುಕಾರ ಅಂತ ಗೊತ್ತಿದ್ದು ಎಲ್ಲ ತಿಳ್ಕೊಂಡೇ ಮದುವೆ ಮಾಡ್ಕೊಂಡ್ಲ ಅಂತ. ನಮ್ಮ ಬಾಸು ಮಾತ್ರ ಮೋಸ ಆಗಕ್ಕೆ ನಾನು ಬಿಡಲ್ಲ. ಆದರೆ ಬಂಗಾರಮ್ಮ ಹೇಳಿದ್ಲಲ್ಲ ಇದೊಂದು ಪದ, ಯಾಕೋ ನನ್ನ ಮನ್ಸಿಗೆ ಜಾಸ್ತಿ ನಾಟ್ಬಿಡ್ತು. ಇಷ್ಟು ದಿನ ಏನೋ ಅನ್ಕೊಂಡಿದ್ದೆ. ಈ ಬಂಗಾರಮ್ಮನೂ ಅಷ್ಟು ಬೇಗ ನಂಬಕ್ಕಾಗಲ್ಲ. ನೋಡಕ್ಕಷ್ಟೇ ಕಾಮಿಡಿ ಪೀಸು, ಪಕ್ಕ ಕಾಮಿಡಿ ಪೀಸ್ ಪ್ಲಸ್ ವಿಲನ್ ಇವಳು. ನೋಡೋಣ, ನಮ್ಮ ಬಾಸ್ಗೆ ಏನಾದರೂ ಅಂಥ ಪರಿಸ್ಥಿತಿ ಬರುತ್ತೆ ಅಂದರೆ ನಾನು ಏನು ಬೇಕಾದರೂ ಮಾಡೋಕೆ ರೆಡಿಯಾಗಿರ್ತೀನಿ. ನಮ್ಮ ಬಾಸ್ ಪಾಪ ಎಷ್ಟೊಂದು ಆಸೆ ಪಟ್ಕೊಂಡವ್ರೆ ಒಳ್ಳೆ ಹುಡುಗಿ ಸಿಕ್ಬಿಟ್ಲು ಅಂತೇಳ್ಬಿಟ್ಟು. ಅಂಥದ್ರಾಗೆ ಚೇಚೆ ಹೊತ್ತಿಗೆ ತುಂಬ ಒಳ್ಳೆಯವ್ರೇನೆ. ಆದರೆ ಈ ಬಂಗಾರಮ್ಮನೇ ಸರಿ ಇಲ್ಲ. ಹೊತ್ತಿಗೆ ಬಗ್ಗೆ ಮಾತಾಡಬಾರ್ದು ನಾನು. ಹೊತ್ತಿಗೆ ತುಂಬ ಒಳ್ಳೆಯವರು, ಆದರೆ ಇದ್ದರಿದ್ರದ್ದು ಬಂಗಾರಮ್ಮ ಸರಿ ಇಲ್ಲ. ಆದರೂ ಬಂಗಾರಮ್ಮ ನನ್ನ ಮಗಳು ಅದೃಷ್ಟ ಮಾಡೋಳೆ ಅಂತ ಯಾಕೆ ಅಂದ್ಲು? ಇದೇ ನಂಗೆ ಅರ್ಥ ಆಗ್ತಿಲ್ಲ. ಮಗನೇ ನೀನು ನೋಡಿ ಎಷ್ಟು ದಿನ ಆಗೋಗ್ಬಿಟ್ಟಿದ್ದೆ ನನಗಂತೂ. ನೀನು ಇಷ್ಟು ಚೆನ್ನಾಗಿರೋದು ನೋಡಿ ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಸದ್ಯ ಹೆಂಗೋ ಹಳೆ ಡ್ರೆಸ್ ಎಲ್ಲ ಬಿಚ್ಚಾಕ್ಬಿಟ್ಟು ಬಂದಲ್ಲ, ಅದೇ ನನಗೆ ತುಂಬ ಖುಷಿ ಆಯಿತು. ಯಪ್ಪ ಹೆಂಗಿದ್ದೆ ಹೇಳು ನೀನಂತೂ. ನನಗಂತೂ ನೋಡೋಕ್ಕೆ ಬೇಜಾರಾಗದು ನೀನು. ಇವಾಗ ನೋಡು ಎಷ್ಟು ಚೆನ್ನಾಗಾಗಿದೆಯಾ ಅಂತ ಹೇಳಿ. ಇಲ್ಲಪ್ಪ ನನ್ನ ಸೊಸೆ ನಮ್ಮ ಬೀಗರು ಕಾಣ್ತಾನೆ ಇಲ್ಲ. ಮನೆ ನೋಡಿ ಫುಲ್ಲು ಶಾಕ್ ಆಗ್ಬಿಟ್ಟವ್ರೆ ಮನೆ ನೋಡಿ. ಅದಕ್ಕೇನೆ ಇರ್ಲಿ ಅಂತ ಹೇಳ್ಬಿಟ್ಟು ಅಲ್ಲೇ ಬಿಟ್ಟಿದ್ದೀನಿ ಹೊರಗಡೆ. ನೋಡ್ಕೊಂಡು ನಿಧಾನಕ್ಕೆ ಬರಲಿ. ಮನೆ ನೋಡ್ಬಿಟ್ಟು ಶಾಕ್ ಆಗೋರಲ್ವಾ, ಅವ್ರು ಬಂದು ನೋಡಿ ಆರಾಮಾಗಿ ಓಡಾಡ್ಲಿ ಮನೆ ಫುಲ್ಲು. ಅಮ್ಮ ಊಟಕ್ಕೆಲ್ಲ ರೆಡಿನಾ? ಹ್ಞೂ ಕಣೋ, ಇವಾಗಾದರೂ ನನ್ನ ಸೊಸೆಗೆ ಹೇಳೋ ಇದೆಲ್ಲ ನಿಂದೆ ಕಣೆ ಪ್ರಾಪರ್ಟಿ ಅಂತ ಹೇಳ್ಬಿಟ್ಟು. ನಂದೇ ಅಂತ ಹೇಳ್ಬಿಟ್ರಾ? ನಾನು ಹೇಳೋಣ ಅಂತಲೇ ಅನ್ಕೊಂಡಿದ್ದೀನಿ ಅಮ್ಮ. ಇದೆಲ್ಲ ನಂದೇ ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ಎಲ್ಲ ರಿವೀಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದೇ ಬೆಸ್ಟ್ ಟೈಮ್ಗೋಸ್ಕರ ಕಾಯ್ತಾ ಇದ್ದೀನಿ ನಾನಂತೂ. ಯಾವ ಥರ ರಿವೀಲ್ ಮಾಡಬೇಕು, ಅವಳು ಯಾವ ಥರ ಇದು ನನ್ನ ಮನೆ ಅಂದ ತಕ್ಷಣ ಯಾವ ಥರ ಖುಷಿ ಪಡ್ತಾಳೆ, ಇದೇ ನನಗೆ ಗೊತ್ತಾಗ್ತಿಲ್ಲ. ಅದಕ್ಕೇನೆ ನೋಡೋಣ ಇರು,
ಆದಷ್ಟು ಬೇಗ ಎಲ್ಲ ರಿವೀಲ್ ಮಾಡಿಬಿಡ್ತೀನಿ. ನೀವೇನು ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಮುದ್ದಿನ ಸೊಸೆ ಯಾವಾಗೂ ನಿಮ್ಮ ಜೊತೆ ಇದ್ದೇ ಇರ್ತಾಳೆ. ನನ್ನ ಸೊಸೆ ಗುಣ ನನಗೆ ತುಂಬ ಇಷ್ಟ ಆಯಿತು ಮಗನೇ. ತುಂಬ ಚೆನ್ನಾಗಿ ನೋಡ್ಕೊಂಡು ನಮ್ಮನ್ನ ಅಲ್ಲಿಗೆ ಬಂದಾಗ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ಲು ಗೊತ್ತಾ? ನಿಜವಾಗ್ಲೂ ಹೇಳಕ್ಕೆ ಪದಗಳೇನೇ ಸಾಕಾಗ್ತಿಲ್ಲ ನನಗಂತೂ. ಈಗಿನ ಕಾಲದಾಗೂ ಇಂಥ ಹುಡುಗಿಯರು ಇರ್ತಾರ ಅಂತ ಅನ್ನಿಸ್ತೈತೆ ನನಗಂತೂ. ತುಂಬ ಹುಡುಗಿಯರನ್ನ ನೋಡ್ಬಿಟ್ಟಿದ್ದೀನಿ, ಆದರೆ ಇಷ್ಟು ಒಳ್ಳೆ ಹುಡುಗಿನ ನಾನು ನೋಡೇ ಇಲ್ಲಪ್ಪ ನಾನಂತೂ. ಆಶ್ಚರ್ಯ ಆಗ್ತೈತೆ ನನಗಂತೂ ಹುಡುಗಿನ ನೋಡಿ. ಎಲ್ಲರನ್ನೂ ಭಾವಿಸ್ತಾಳೆ, ಚೆನ್ನಾಗಿ ನಡೆಸ್ಕೊಂತಾಳೆ, ತುಂಬ ಒಳ್ಳೆ ಬುದ್ಧಿ ಅಲ್ವಾ? ನಾನಂತೂ ಇಂಥ ಸೊಸೆ ನಾನು ಹುಡುಕಿದ್ರು ಸಿಗ್ತಾ ಇರಲಿಲ್ಲ ಅಂತ ಅನ್ನಿಸ್ತೈತೆ. ಬಿಡು, ಹೆಂಗೋ ನೀನೇ ಒಳ್ಳೆಯವ್ರನ್ನೇ ಹುಡುಕೊಂಡಲ್ಲ, ಅದೇ ನನಗೆ ಬಹಳ ಖುಷಿ ಅಂತ ಹೇಳಿದ್ರೆ. ಬೇಗ ಬೇಗ ಕರಿಯಪ್ಪ ನನ್ನ ಸೊಸೆನ. ಆರತಿ ಮಾಡಿ ಒಳಗಡೆ ಕರ್ಕೊಬೇಕಿತ್ತು, ಆದರೆ ಏನು ಮಾಡ್ತೀಯಾ, ನೀನು ಸೊಸೆ ಅಂತ ಇನ್ನೂ ಎಲ್ಲ ನಮ್ಗೆ ಎಲ್ಲರಿಗೂ ಹೇಳಿಲ್ವಲ್ಲ. ನಮ್ಮ ಕೆಲಸದವ್ರಿಗೆಲ್ಲ ಹೇಳಿದ್ದೀನಿ, ಬಾಸ್ ಬಾಸ್ ಅಂತ ನನ್ನ ಮಗುನ ಮಾತಾಡಿಸ್ಬೇಡ್ರಿ ಅಂತ ಹೇಳಿ. ಆಯಿತು ಬಿಡಿ ಅಂತ ಹೇಳ್ಬಿಟ್ಟು ಹೇಳವ್ರೆ. ಸದ್ಯ ಬಿಡು. ಹೆಂಗೋನೋ ಎಲ್ಲ ಇದಾದರೆ ಸಾಕು, ಬೇಗ ಎಲ್ಲ ಗೊತ್ತಾದರೆ ಸಾಕು. ಆಗುತ್ತೆ ಡ್ಯಾಡ್, ಕೂಲ್ ಕೂಲ್. ಬಿಡ್ರಿ, ನನ್ನ ಮಗ ಏನು ಮಾಡಿದ್ರು ನಮ್ಮ ಒಳ್ಳೇದಕ್ಕೆ ಮಾಡಿರ್ತಾನೆ, ಅವ್ನ ಖುಷಿಗೆ ಮಾಡಿರ್ತಾನೆ ಅಂತ ನನಗೆ ಗೊತ್ತು. ಮಗನೇ, ನಿನ್ಗೆ ಹೆಂಗ್ ಅನ್ನಿಸ್ತಿತ್ತೋ, ಏನು ಅನ್ನಿಸ್ತಿತ್ತೋ ಅದನ್ನೇ ಮಾಡಪ್ಪ. ಸರಿ ಅಮ್ಮ. ಅಯ್ಯೋ ಅಯ್ಯೋ ಅಯ್ಯೋ, ಈ ಮನೆ ನೋಡಮ್ಮ ಒಳಗಡೆ. ಅಯ್ಯೋ, ಓ ಬಂದ್ರಾ? ಬನ್ನಿ ಬನ್ನಿ, ಹೊರಗಡೆ ಬನ್ನಿ, ಕೂತ್ಕೊ ಬನ್ನಿ. ಅತ್ತೆ ಬನ್ನಿ, ಕೂತ್ಕೊ ಬನ್ನಿ. ಅಳಿ ಅಂದ್ರೆ ಇದು ಮನೆ ಅಲ್ಲ, ಅರಮನೆ. ಅರಮನೆನೇ ಸರಿ. ಅಲ್ಲ, ಎಷ್ಟು ಸಂದಾಕೈತೆ ಇಂಥ ಸಂದಾಕಿರೋ ಮನೆಯ. ನಾನು ಇಡೀ ನನ್ನ ಜೀವಮಾನದಾಗೆ ಏನಿಯಾ ನೋಡಿಲ್ಲ ನಾನಂತೂ. ಇಡೀ ಜೀವಮಾನ ಎಲ್ಲ ಆದ್ರೂ ನಾವಂತೂ ಇಂಥ ಮನೆಯ ಕೊಟ್ಟಕ್ಕಾಯ್ತದ ಇಲ್ವೋ ಗೊತ್ತಿಲ್ಲ ಬಿಡಿ. ಕೊಟ್ಟದು ಇಲ್ಲ ಬಿಡಿ, ಕೊಟ್ಟಕ್ಕಾಯ್ತದಂತಲ್ಲ, ಕೊಟ್ಟದು ಇಲ್ಲ ನಾವು, ಗೊತ್ತು ನಮಗೆ. ಆದರೆ ಯಪ್ಪ ದೇವ್ರೆ, ನಿಮ್ಮ ಫ್ರೆಂಡ್ ಮನೆ ಎಷ್ಟು ಚೆನ್ನಾಗೈತಲ್ವಾ? ಅಕ್ಕ, ನೀವಂತೂ ಭಾಳ ಅದೃಷ್ಟ ಮಾಡ್ಬಿಟ್ಟಿದ್ದೀರಾ. ಎಂಥ ದೊಡ್ಡ ಮನೆ ಕಟ್ಟಿದ್ದೀರಾ ನೋಡಿ. ಅದೃಷ್ಟ ಅಲ್ಲ ಬಂಗಾರಮ್ಮನವರೇ, ನಾವು ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ, ತುಂಬಾ ಕಷ್ಟಪಟ್ಟಿದ್ದೀವಿ ಈ ಲೆವೆಲ್ಗೆ ಬರೋಕ್ಕೆ. ನಾನು ನನ್ನ ಗಂಡ ತುಂಬ ಒದ್ದಾಡಿದ್ದೀವಿ ಗೊತ್ತಾ. ಇವತ್ತಿಷ್ಟು ಆಸ್ತಿ ಸಂಪಾದನೆ ಮಾಡಬೇಕು ಅಂತಂದರೆ ತುಂಬ ಸುಲಭ ಅಲ್ಲ. ನಮ್ಮ ಹತ್ರನೂ ಏನೂ ಇರಲಿಲ್ಲ, ಹಾಕೊಳ್ಳೋಕ್ಕೊಂದು ಮಾಂಗಲ್ಯ ಸರನೂ ಇರಲಿಲ್ಲ. ಅದನ್ನು ಸಮೇತ ಎಲ್ಲ ನನ್ನ ಗಂಡಂಗೆ ಬಿಚ್ಕೊಟ್ಟು ಏನೇನೋ ಮಾಡಿಬಿಟ್ಟೆ ನಾನಂತೂ. ನಾನೇನು ಸ್ವಲ್ಪ ಕಷ್ಟಪಟ್ಟಿದ್ದೀನಿ ಅಂತ ಅನ್ಕೊಂಡ್ರ? ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ ನಾನು ಈ ಲೆವೆಲ್ಗೆ ಬರೋಕ್ಕೆ. ಬನ್ನಿ ಕೂತ್ಕೊ ಬನ್ನಿ, ಕಾಫಿ ಎಲ್ಲ ತರಿಸ್ತೀನಿ, ಕೂತ್ಕೊಳ್ಳಿ. ಬಾಸ್, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು ಬಾಸ್. ಸುಮ್ಮನೆ ಹೋಗೋ, ನಿಧಾನಕ್ಕೆ ಮಾತಾಡೋಣ. ಈಗ ಸ್ವಲ್ಪ ಗೊತ್ತಲ್ಲ. ಬಾಸ್, ಅರ್ಜೆಂಟು ಬಾಸ್. ಆಮೇಲೆ ಅದೇ ಕೂತ್ಕೊಂಡಿರಿ. ಇವ್ ನನ್ನ ಫ್ರೆಂಡ್ ಮನೆ ಅಲ್ವಾ ಇದು? ನನ್ನ ಫ್ರೆಂಡ್ ಮನೆನ ಒಂದು ರೌಂಡ್ ಹೊಡ್ಕೊಂಡ್ಬಿಟ್ಟು ಬರ್ತೀನಿ. ತುಂಬ ದಿನ ಆಯ್ತು ಈ ಮನೆಗೆ ಬಂದ್ಬಿಟ್ಟು, ಅದಕ್ಕೆ ಒಂದು ರೌಂಡ್ಸ್ ಓಡಾಡ್ಕೊಂಡ್ಬಿಟ್ಟು ಬರ್ತೀನಿ. ಏನೋ ನಾನು ಓಡಾಡ್ಕೊಂಡ್ಬಿಟ್ಟು ಬರಲಾ? ಹಾ ಗೆಳೆಯ, ಓಡಾಡ್ಕೊಂಬಿಟ್ ಬಾ. ಅಯ್ಯೋ, ನಿನ್ ಮನೆ ಅಂತಾನೆ ಅನ್ಕೋ, ಓಡಾಡ್ಕೊಂಬಿಟ್ ಬಾ. ಯವ್ವ ಯವ್ವ ಯವ್ವ, ಈ ಮನೆ ಕಟ್ಟಕ್ಕೆ ಯೋಸ್ ಆಗಿರ್ಬೋದು ಕಣಣ್ಣ. ಅಂದಾಜು ಎಷ್ಟು ಕೋಟಿ ಆಗಿರ್ತದೆ ಕಣಣ್ಣ ಈ ಮನೆ ಕಟ್ಟಕ್ಕೆ? ಒಂದು 5-6 ಕೋಟಿ ಆಗಿರಕ್ಕಿಲ್ವ ಈ ಮನೆ ಕಟ್ಟಕ್ಕೆ? ಯಪ್ಪ ದೇವ್ರೆ, ನೋಡಿದ್ರೆ ನೀನಿಯಾ ಆಶ್ಚರ್ಯ ಆಯ್ತಾಯ್ತು ನನಗೆ. 10 ಕೋಟಿ ತನಕ ಆಗಿರ್ಬೋದು ಸೈಟು ಎಲ್ಲ ಸೇರಿ. 10 ಕೋಟಿಯೇ? ಯವ್ವ ಯವ್ವ, 10 ಕೋಟಿ! ನನಗಂತೂ ನಂಬಕ್ಕೇನೇ ಆಯ್ತಿಲ್ಲ. 10 ಕೋಟಿನ ಕೊಡ್ತವ್ರ ಮನೆಯ ಅಂತ ಹೇಳ್ಬಿಟ್ಟು. ಬಿಡು, ಅದೃಷ್ಟ ಮಾಡಿರ್ಬೇಕು ಈ ಮನೆಗೆ ಬದುಕಕ್ಕೂ. ಯಾರು ಅದೃಷ್ಟ ಮಾಡೋರು ಅವ್ರಂತೂ ಬಿಡು, ಈ ಮನೆಯಾಗ ಸಂದಾಗ ಬಾಳ್ತಾರೆ. ನನಗಂತೂ ಇದೇ ಮನೆಗೆ ಇದು ಬಿಡ್ಬೇಕು ಅಂತ ಅನ್ನಿಸ್ತೈತೆ ಕಣಪ್ಪ. ಬಿಟ್ಬಿಟ್ಟು ಹೋಗ ಮನಸ್ಸೇ ಬರ್ತಾ ಇಲ್ಲ ನನಗಂತೂ. ನಮ್ಮನ್ನು ಇದೇ ಮನೆಗೆ ಇರಿಸ್ಕೊಂಬಿಡು. ಹಾ, ನೋಡೋಣ. ಅದಕ್ಕೆ ನಿಮಗೆ ಕಾಫಿ ಕಳಿಸ್ಕೊಡ್ತಾರೆ. ಅಪ್ಪ ಅಮ್ಮ ವೆಯ್ಟ್ ಮಾಡ್ತಾ ಇರಿ, ಸರಿನಾ? ನಿಮಗೆ ರೆಸ್ಟ್ ಮಾಡಬೇಕು ಅಂದರೆ ಮೇಲ್ಗಡೆ ಒಂದು ರೂಮ್ ಇದೆ, ನೀವು ಮೇಲ್ಗಡೆ ರೂಮ್ಗೆ ಹೋಗ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡಿ ನೀವು, ಸರಿನಾ? ನಮ್ಮ ಹುಡುಗರು ಬಂದು ತೋರಿಸ್ತಾರೆ ನಿಮಗೆ. ಮೇಲ್ಗಡೆ? ಸರಿ ಆಯ್ತು. ಅಮ್ಮ, ಇಂಥದ್ದು ಒಂದು ಪ್ರಪಂಚ ಇರ್ತದೆ, ಇಂಥದ್ದು ಒಂದು ಮನೆ ಇರ್ತದೆ ಅಂತ ಹೇಳ್ಬಿಟ್ಟು ನನಗಂತೂ ಗೊತ್ತೇ ಇರಲಿಲ್ಲ ಕಣಮ್ಮ. ಇಂಥದ್ದು ಒಂದು ಮನೆ ಇಕ್ತಾ ಅಂತ ಹೇಳ್ಬಿಟ್ಟು ಇವಾಗ ಆಶ್ಚರ್ಯವಾಗಿ ನೋಡ್ತಾ ಇವನಿ. ಸೂಪರ್ ಆಗೈತೆ ಕಣಮ್ಮ ಮನೆ ಮಾತ್ರ. ನಮಗೇನೋ ಅದೃಷ್ಟ ಇಲ್ಲ ಬಿಡು. ಆದರೆ ಯಾರು ಅದೃಷ್ಟವಂತರೋ ಏನೋ, ಈ ಮನೆನಾಗೆ ಖುಷಿಯಾಗಿ ಸಂದಾಕಿರ್ಬೋದು. ಇಡೀ ಬೆಂಗಳೂರೇ ಕಾಣಿಸ್ತದಲ್ಲಮ್ಮ. ಸುತ್ತ ಗ್ಲಾಜು ಹಾಕಿ ಅದು ಇದು ಹಾಕಿ. ಬಿಡು, ಇಂಥ ಮನೆಯ ನಾ ಕಂಡಿಲ್ಲ ಬಿಡು. ಕಾಫಿ ತಗೊಳ್ಳಿ. ಹಾಗೆ ನಿಮಗೆ ಊಟಕ್ಕೆ ನಿಮ್ಮ ಫೇವ್ರೇಟ್ ಏನು ಅಂತ ಹೇಳ್ಬಿಟ್ಟು ಹೇಳಿದ್ರೆ ನಾವು ಬೇಗ ಅಡುಗೆಗೆಲ್ಲ ಪ್ರಿಪ್ರೇಷನ್ಗೆಲ್ಲ ಹೇಳ್ತೀನಿ ಅವರಿಗೆ. ನೀನು ಒಳ್ಳೆ ದೊಡ್ಡದಾಗ ಮ್ಯಾನೇಜರ್ ಇದ್ದಂಗೆ ಇದೆಯಾ? ಕಾಫಿ ತಂದು ಕೊಡ್ತಾ ಇದೆಯಾ? ನೀನು ಕೆಲಸದವನ? ಅಂದರೆ ಈ ಮನೆ ಕೆಲಸದವ್ರಿಗೆ ಮ್ಯಾನೇಜರ್ ಥರ, ನಮಗೆ ಮುಖ್ಯವಾದ ಗೆಸ್ಟ್ ಬಂದರೆ ನಾನೇ ಕಾಫಿ ತಂದು ಕೊಡ್ತೀನಿ. ನೋಡಿ, ನಿಮ್ಗೆ ಯಾವ್ದು ಫೇವ್ರೇಟ್ ಅಂತ ಹೇಳಿದ್ರೆ ಆ ಡಿಶ್ನ ನಾವು ರೆಡಿ ಮಾಡ್ತೀವಿ. ನಿಮ್ಗೆ ಏನಿಷ್ಟ? ಚೈನೀಸ್ ಬೇಕಾ ನಿಮಗೆ, ಇಲ್ಲ ಇಟಾಲಿಯನ್ ಬೇಕಾ ಫುಡ್ ನಿಮಗೆ, ಇಂಡಿಯನ್ನೇ ಬೇಕಾ ನಿಮಗೆ? ಯಾವ ಥರದ್ದು ಬೇಕಾದ್ರೂ ಹೇಳಿ, ಪಟ್ಟ ಅಂತ ಹೇಳ್ಬಿಟ್ಟು ನಾವೆಲ್ಲ ಪ್ರಿಪೇರ್ ಮಾಡ್ಕೊಡ್ತೀವಿ. ಜಸ್ಟ್ 1/2 hour ಟೈಮ್ ಸಾಕು. ಇವನು ಬಂದಿರೋ ಗೆಸ್ಟ್ಗೆ ಯಾವ್ದು ಇಷ್ಟ ಅಂದರೆ ಅದನ್ನ ನೆನೆ ಮಾಡ್ಬಿಟ್ಟು ಕೊಟ್ಟಿವೆ ನೀವು. ಯವ್ವ, ಈಗ ನಾವು ಇದ್ದಕ್ಕಿದ್ದಂಗೆ ಕೋಳಿ ಸಾರು ಬೇಕು ಅಂತ ಹೇಳಿದ್ರೆ ಅದನ್ನು ಮಾಡ್ತೀರೇ? ನೀವು ಒಂದಲ್ಲ 10 ಥರ ಹೇಳಿದ್ರು ಗೆಸ್ಟ್ಗೋಸ್ಕರ ರೆಡಿ ಮಾಡ್ತೀವಿ. ನೋಡಿ, ನೀವು ನಮ್ಮ ಮನೆ ಗೆಸ್ಟ್ ಅಲ್ವಾ? ನಿಮ್ಗೆ ಏನು ಬೇಕು ಹೇಳಿ. ನಿಮ್ಮನ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡೋಕೆ ಹೇಳಿದ್ದಾರೆ ಸರ್, ಅದಕ್ಕೆ ನಿಮ್ಮನ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡಬೇಕಲ್ವಾ? ಹೇಳಿ, ಏನು ಬೇಕು ನಿಮಗೆ? ನಿಮ್ಗೆ ಎಷ್ಟು ಥರ ವೆರೈಟಿ ಹೇಳಿದ್ರು ನಾವು ಬೇಗ ಮಾಡ್ಕೊಡ್ತೀವಿ. ನನಗೆ ಒಂದು ಕೋಳಿ ಸಾರು, ಆಮೇಕಿಂದ ಒಂದು ಮಟನ್ ಬಿರಿಯಾನಿ, ಆಮೇಕಿಂದ ಹಂಗೇನೆ ತಂದೂರಿ ಫ್ರೈ, ಆಮೇಕಿಂದ
ಇನ್ಯೋನ್ ಬೇಕು ಅಂದರೆ ಪಿಸ್ಸು ಪೀಸ್ ಫ್ರೈ. ಓಕೆ, ಇನ್ನೂ ಏನಾದರೂ ಬೇಕಾದ್ರೆ ಹೇಳಿ. ಏನಾದ್ರೂ ಗೋಬಿ ಆ ಥರ ಏನಾದರೂ ಬೇಕಾ, ಸೈಡ್ಸ್ಗೆ ಏನಾದ್ರೂ? ಕಬಾಬು. ಓಕೆ, ಹಾಫ್ ಅನ್ ಅವರ್ ಎಲ್ಲ ರೆಡಿ ಮಾಡಿಸ್ತೀವಿ. ಹಾಂ, ಇಷ್ಟೊಂದು ಐಟಮ್ ಮಾಡಿಸ್ತೀರಾ? ಅಯ್ಯೋ, ಇಷ್ಟೇ ಯಾಕಮ್ಮ, ಇನ್ನು ಎಷ್ಟು ಹೇಳಿದ್ರು ಮಾಡ್ತಾರೆ. ಎಲ್ಲ ತುಂಬ ಎಕ್ಸ್ಪರ್ಟ್ ಶೆಫ್ ಇದ್ದಾರೆ, ಆದಷ್ಟು ಬೇಗ ಎಲ್ಲ ರೆಡಿ ಮಾಡಿಕೊಡ್ತಾರೆ. ಓಕೆನಾ? ನೀನು ಹೋಗಪ್ಪ, ನೀನು ಹೋಗಿ ಎಲ್ಲ ರೆಡಿ ಮಾಡಿಸು. ನೋಡಿ, ನಿಮಗೆ ತುಂಬ ಸುಸ್ತಾಗಿದೆ ಅನಿಸುತ್ತೆ, ನೀವು ಆರಾಮಾಗಿ ರೆಸ್ಟ್ ಮಾಡಿ. ಓಕೆ, ಮೇಲ್ಗಡೆ ರೂಮಿಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು. ಅಷ್ಟೊತ್ತಿಗೆ ಎಲ್ಲ ಅಡುಗೆ ಆಗುತ್ತೆ. ಓಕೆನಾ? ಪಾಪ ಈಗ ತಾನೇ ಬಂದಿದ್ದೀರಾ, ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೂಲಾಗಿರಿ. ಯವ್ವಾ, ಈ ಮನೆಯ ಯೋಸ್ದಿನೂ ಕಟ್ಟಿದ್ರಿ, ಈ ಮನೆಯ ನೋಡ್ರೆ ನಂಗೆ ಆಶ್ಚರ್ಯವಾಯ್ತದಲ್ಲ. ಈ ಮನೆಯ ನೋಡ್ತಾ ಇದ್ರೆ ನಂಗೆ ಈ ಮನೆ ಬಿಟ್ಟು ಹೋಗಕ್ಕೆ ಮನಸ್ಸೇ ಗೊತ್ತಿಲ್ಲ. ಈ ಮನೆಗೆ ಏನಿಯ ಪಿಕ್ಸ್ ಆಗನಿ ಅಂತ ಅನ್ನಿಸ್ತೈತೆ, ಅಷ್ಟು ಸಂದಕೈತೆ. ಈ ಮನೆಯ ನಮ್ಮ ಕೈಲಿ ಕೊಟ್ಟಕ್ಕಾಯ್ತಿರಲ್ಲ ಬಿಡಿ, ಈ ಪಾಟಿ ದೊಡ್ಡ ಮನೆಯ. ಹಾಂ, ನಾವು ಕನ್ಸಕ್ಕೆ ಸಮೇತ ಈ ಮನೆ ಬರೋಕ್ಕಿಲ್ಲ ನಮಗೆ. ನೀವು ಈ ಮನೆಯಾಗಿದ್ದೀರಲ್ಲ, ಭಾಳ ಅದೃಷ್ಟ ಮಾಡ್ಬಿಟ್ಟಿದ್ದೀರಾ ಅಂತ ಅನ್ನಿಸ್ತದೆ. ಕಷ್ಟಪಟ್ಟಿದ್ರಲ್ಲ, ಅದು ಏನು ಬಿಸ್ನೆಸ್ ಮಾಡ್ತೀರಾ ಅಂತ ನಮಗೂ ಹೇಳಿ, ನಾನು ನಮ್ಮ ಹಳ್ಳಿನಾಗಿ ಬಿಸ್ನೆಸ್ ಮಾಡ್ಬಿಟ್ಟು ನಾನು ಪಿಯೋಮಸ್ ಆಗೋಗ್ಬಿಡ್ತೀನಿ. ನೋಡಿ, ನಮ್ಗಿದೆಲ್ಲ ಒಂದಿನಕ್ಕೆ ಹೊಂಡೆಗೆ ಬಂದಿದ್ದಲ್ಲ, ನಮಗೆಲ್ಲನೂ ತುಂಬ ದಿನ ತುಂಬ ಕಷ್ಟಪಟ್ಟ ಮೇಲೆ ಬಂದಿತ್ತು. ನನಗೂ ತುಂಬ ಅಂದರೆ ತುಂಬಾ ಕಷ್ಟಪಟ್ಟಿದ್ದೀವಿ. ಅದೆಲ್ಲ ಬಿಸ್ನೆಸ್ ಐಡಿಯಾಸ್ ಎಲ್ಲ ನಮ್ಮ ಹಸ್ಬೆಂಡ್ ಹೇಳ್ಬೇಕಷ್ಟೇ. ಈಗ ಅದೆಲ್ಲ ಯಾಕೆ, ನೀವು ಆರಾಮಾಗಿದ್ದೀರಲ್ಲ, ಆರಾಮಾಗಿರಿ. ಈಗೆಲ್ಲನೂ ಟೆಕ್ನಾಲಜಿ ಬಂದ್ಬಿಟ್ಟೈತಲ್ಲ, ತುಂಬ ಫಾಸ್ಟಾಗಿ ಬೆಳೀತಾ ಇತ್ತು ಎಲ್ಲನೂ. ನಮ್ಮ ಕಾಲದಾಗ ಹಂಗೆಲ್ಲ ಇರಲಿಲ್ಲ, ನಮ್ಮ ಕಾಲದಾಗ ಸ್ವಲ್ಪ ಕಷ್ಟ ಇತ್ತು ಅಷ್ಟೇನೆ. ನೀವು ರೆಸ್ಟ್ ಮಾಡಿ ನೀವು. ಓಕೆ ಅಮ್ಮ, ಕನ್ಸೋ ಇದು ನನ್ಸೋ ಇದು ನಂಗೆ ಆಗೋಗ್ಬಿಟ್ಟೈತೆ. ನಂಗಂತೂ ನಮಗಿಂತ ಜೀವನ ಸಿಕ್ಬಿಟ್ಟಿದ್ರೆ ಹೆಂಗಿತ್ತಿತ್ತು ಕಣಮ್ಮ. ನಮ್ಗಂತೂ ಆರಾಮಾಗಿ ನೆಮ್ಮದಿಯಾಗಿರ್ಬೋದಿತ್ತಲ್ವೇ ನಮ್ಮ. ಕೈಗೊಂದಾಳು ಕಾಲ್ಗೊಂದಾಳು ಕೇಳಿದ್ರೆ 50 ಥರ ಅಡುಗೆ ಮಾಡ್ಕೊಡ ಅಂತ ಭಟ್ರು. ಇಷ್ಟೊಂದು ಎಲ್ಲರೂ ಇದ್ದಿದ್ರೆ ನಾನು ನೀನು ರಾಣಿ ಮಹಾರಾಣಿ ಥರನೇ ಇರ್ಬೋದಿತ್ತು. ಆದರೆ ನಮಗೆಲ್ಲ ಅಂಥ ಅದೃಷ್ಟ ಇಲ್ಲ ಬಿಡು. ಅಂಥ ಅದೃಷ್ಟ ಎಲ್ಲ ಇದ್ದಿದ್ರೆ ಇಂಥ ಮನೆಯ ನೋಡಿದ್ಮೇಲೆ ನನಗೆ ಜೀವನದ ಮೇಲೆ ಜಿಗುಪ್ಸೆನೆಯ ಬಂದ್ಬಿಟ್ಟೈತೆ ನಂಗಂತೂ. ನಿಜವಾಗೂ ಏನು ಮಾಡೋದು, ನಾವಿನ ಸಾಯ ಗಂಟ ಕೊರಗಬೇಕಾಯ್ತದೆ ಅಷ್ಟೇ. ನೀ ಅಷ್ಟು ಬಿಟ್ರೆ ನಮಗೇನು ಇಷ್ಟು ಚೆನ್ನಾಗಿರೋದು ಎಲ್ಲನೂ ನಮ್ಮ ಜೀವನದಾಗ ಬರ್ತದೆ ಅಂದರೆ ನನಗಂತೂ ನಂಬಕ್ಕೆ ಏನೇ ಆಯ್ತಿಲ್ಲ. ಕಾಣಿಸಾಗ ಅನ್ಕೊಳಂಗಿಲ್ಲ ಬಿಡು ನಾವಂತೂ. ಎಲ್ಲ ಕಡೆ ನೋಡಮ್ಮಿ CC ಕ್ಯಾಮ್ರಾಗಳನ್ನ ಹೆಂಗೆ ಮಾಡಿಕವ್ರೆ, ನಾವಿಲ್ಲಿ ಏನು ಮಾಡ್ತಿದ್ದೀವಿ ಅಂತ ಎಲ್ರಿಗೂ ಗೊತ್ತಾಯ್ತದೆ. ಅಯ್ಯೋ, ನಿಮ್ಮೊಬ್ಬರನ್ನೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಕ್ಷಮಿಸಿ, ಸ್ವಲ್ಪ ಎಲ್ಲ ಒಳಗಡೆ ಎಲ್ಲ ಮೀಟಿಂಗ್ ನಡೀತಿತ್ತು, ಸ್ವಲ್ಪ ಗೊತ್ತಲ್ಲ ಫ್ಯಾಮಿಲಿ ಅದು ಇದು ಅಂತ. ಅದಕ್ಕೆ ನೀವು ರೆಸ್ಟ್ ಮಾಡಿ ಹೋಗಿ. ಹಾಂ, ಸರಿ.